ರಾಜಿ ಬೆಂಡೆಕಾಯಿ ಕಟ್ ಬಜ್ಜಿ ಮಾಡಪ್ಪಿ. ಅಯ್ಯ ಬೆಂಡಿಕಾಯಿ ಕಟ್ ಬಜ್ಜಿ ತಿನ್ಬೇಕನ್ಸತೈತೆ ನಿಮ್ಗೆ ತಡ್ ಹಂಗಾರೆ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನು ಮಾಡ್ತೇನಂದ್ರೆ ಬೆಂಡಿಕಾಯಿ ತೊಗೊಂಡು ಅವನ್ನ ನಡುವೆ ಹಿಂಗೆ ಶೀಳ್ಕೊಂಡು ರೆಡಿ ಮಾಡಿ ಇಟ್ಕೋತೇನೆ. ಆಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ ಪೌಡರು ಜೊತೆಗೆ ಒಂದು ಸ್ವಲ್ಪ ಹವೀಜ್ ಕಾಳು ಪೌಡರು ಹಂಗೆ ಹಸಿ ಖಾರ ಹಾಕಿ ಇದನ್ನೆಲ್ಲದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚಂದಂಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಇಷ್ಟ ಆದ್ರೆ ಸಾಕು. ಆಮೇಲೆ ನಾವೇನು ಬೆಂಡಿಕಾಯಿ ಶೀಡ್ಕೊಂಡಿರ್ತೇವಲ್ಲ ಅದ್ರ ಒಳಗೆ ಈ ಪೌಡರ್ನ ಚಂದಂಗೆ ತುಂಬಿ ಈ ಬೆಂಡಿಕಾಯಿನ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ. ಹಿಂಗೆ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೊಂದು ಸ್ವಲ್ಪ ಹಸೆ ಕಡ್ಲಿ ಹಿಟ್ಟು ಹಾಕಿ ಜೊತೆಗೆ ಒಂದು ಸ್ವಲ್ಪ ಅಜ್ವಾನ, ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಖಾರ, ಹಂಗೆ ಒಂದು ಸ್ವಲ್ಪ ಸೋಡಾ ಹಾಕಿ ಸ್ವಲ್ಪ ನೀರು ಹಾಕೋಂತ ಇದನ್ನ ಚಲೋ ತಂಗ ಕಲಿಸ್ಕೋಬೇಕು. ನಾವು ಬಜ್ಜಿ ಹಿಟ್ಟು ಕಲಿಸ್ಬೇಕಾದ್ರೆ ಕಲಿಸ್ತೇವಲ್ಲ ಆ ಹಿಟ್ಟಿನ ಅದಕ್ಕೆ ಇದನ್ನ ಚಂದಂಗೆ ಕಲಿಸ್ಬೇಕು. ಒಂದು ಸ್ವಲ್ಪ ಗಂಟಿಲಾರ್ದಂಗೆ ಕಲಸಿ ಒಂದು 10 ನಿಮಿಷ ಇದನ್ನ ನೆನೆಯಾಗಿ ಬಿಡ್ಬೇಕು. ಈಗ ಈ ಕಡೆ ಒಲೆ ಮೇಲೆ ಒಂದು ಬಾಳ್ಗಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ನಾವೇನು ಹಿಟ್ಟು ಕಲಸಿಟ್ಟಿರ್ತೇವಲ್ಲ ಆ ಹಿಟ್ಟೊಳಗೆ ನಾವೇನು ರೆಡಿ ಮಾಡಿರ್ತೇವಲ್ಲ ಬೆಂಡಿಕಾಯಿ ಅವನ್ನ ಎದ್ದೆದ್ದಿ ಹಿಂಗೆ ಎಣ್ಣೆಗೆ ಬಿಡ್ಬೇಕು. ಇವನ್ನ ಸ್ಟಾರ್ಟಿಂಗ್ ಒಳಗೆ ನಾವು ಹಾಫ್ ಫ್ರೈ ಮಾಡ್ಕೋಬೇಕು, ಪೂರ ಫ್ರೈ ಮಾಡಬಾರ್ದು. ಹಾಫ್ ಫ್ರೈ ಮಾಡಿಕೊಂಡು ಇವನ್ನೆಲ್ಲದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ರೆಡಿ ಇಟ್ಕೋಬೇಕು ನೋಡ್ರಿ. ಹಿಂಗೆ ಆಮೇಲೆ ನಾವೇನು ಹಾಫ್ ಫ್ರೈ ಮಾಡ್ಕೊಂಡಿರ್ತೇವಲ್ಲ ಬೆಂಡಿಕಾಯಿ ಬಜ್ಜಿಗಳನ್ನ ಇವನ್ನೆಲ್ಲದನ್ನು ಒಂದು ಸ್ವಲ್ಪ ಆರಾಕ್ ಬಿಡ್ಬೇಕು. ಇವು ಒಂದು ಸ್ವಲ್ಪ ತಣ್ಣಗಾಗಿಂದ ಒಂದೊಂದು ಬಜ್ಜಿ ತೊಗೊಂಡು ಒಂದ್ರೊಳಗೆ 2ರಿಂದ 3 ಭಾಗ ಮಾಡಿಕೊಂಡು ಹಿಂಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ನಾವು ಕಟ್ ಮಾಡೇವಲ್ಲ ಈ ಬಜ್ಜಿಗಳನ್ನ ನಾವೇನು ಎಣ್ಣೆ ಕಾಯಕ್ಕಿಟ್ಟೇವಲ್ಲ ಅದ ಎಣ್ಣೆಗೆ ಹಾಕಿ ಚಂದಂಗೆ ಹೈ ಫ್ಲೇಮ್ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೊಂಡ್ರೆ ಮಸ್ತನು ಬಿಸಿ ಬಿಸಿ ಆಗಿರೋ ಬೆಂಡಿಕಾಯಿ ಕಟ್ ಬಜ್ಜಿ ರೆಡಿ ಅಕ್ಕಾವ. ಬರ್ರಿ ತಗೋರಿ ತಿನ್ರಿ ಹೆಂಗಾಗ್ಯಾವಂತ ರುಚಿ ನೋಡಿ ಹೇಳ್ರಿ.